ಹಾಯ್ ಹಲೋ ನಮಸ್ತೆ ಲೈನ್ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಇವತ್ತು ಏನು ವಿಶೇಷ ಅಂತಂದ್ರೆ ಮೈನಾ ಸೀರಿಯಲ್ ಏನಿದೆ ಅಲ್ಲ ಅದು ನಿಮ್ಮ ಮುಂದೆ ಬರ್ತಾ ಇದೆ. ಮೈನಾ ಸೀರಿಯಲ್ ಇರುವಂತಹ ಎಲ್ಲರ ಜೊತೆಗೂ ಮಾತಾಡೋಣ. ಹಾಗೆ ಯಾರ್ಯಾರು ಕಲಾವಿದರು ಇದ್ದಾರೆ, ಅವ್ರು ಎಷ್ಟು ಫನ್ ಮಾಡ್ತಾರೆ, ಹೇಗೆ ಧಾರಾವಾಹಿ ಶೂಟಿಂಗ್ ಆಗ್ತಾ ಇತ್ತು, ಯಾವೆಲ್ಲ ಸೀನ್ಸ್ಗಳು ಈಗ ಕಂಪ್ಲೀಟ್ ಆಗಿದೆ ಅದನ್ನೆಲ್ಲ ಹೇಳಲ್ಲ, ಆದ್ರೂ ಯಾವೆಲ್ಲ ಸೀನ್ ಇದೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ನಾನು ಬಂದಿದ್ದೀನಿ. ಈಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ. ಮಾನಸಿ ಜೋಶಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಗರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮಸ್ತೆ. ಭಯ ಆಗೋಯ್ತು, ತುಂಬಾ ಸೀರಿಯಸ್ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಅದು ನಮಸ್ತೆ ಅಂತಾನೆ ಬರ್ಲಿಲ್ಲ, ನಿಮ್ ನೋಡಿದ ತಕ್ಷಣ ಭಯನೇ ಆಗೋಯ್ತು. ಓಕೆ, ಸೊ ಈಗ ಮೈನಾ ಸೀರಿಯಲ್ ಬಗ್ಗೆ ಮಾತನಾಡೋಣ. ನಿಮ್ಮ ಪಾತ್ರದ ಬಗ್ಗೆ ಈಗ ಹೇಳಿ ಡೀಟೇಲ್ಸ್. ನನ್ನ ಹೆಸರು ಬಂದು ಸಾಗರ್ ತುರ್ಬೇಕೆರೆ ಅಂತ. ಈ ಒಂದು ಮೈನಾ ಧಾರಾವಾಹಿಯಲ್ಲಿ ನನ್ನ ಹೆಸರು ಸಿದ್ದು ಅಂತ. ಸೊ ನಿಮ್ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ? ನನ್ ಕ್ಯಾರೆಕ್ಟರ್ ನಾನು ಯಾವಾಗ್ಲೂ ನಗ್ತಾ ಇರ್ತೀನಿ. ಏನ್ ಸುಳ್ಳು ಹೇಳ್ತಾನೆ. ಅಂದ್ರೆ ಕ್ಯಾಮ್ರಾ ಹಿಂದೆ ನಗ್ತಾ ಇರ್ತೀನಿ, ಕ್ಯಾಮ್ರಾ ಬಂದ್ರೆ ಸಾಕು ಸಿಡಕ್ ಮೂತಿ ಸಿದ್ದ ಅಂತ. ಆಪೋಸಿಟ್ ಫುಲ್ ಸಿಡ ಅಂತ ಇರ್ತೀನಿ, ಕೋಪ ಮಾಡ್ಕೊಂತೀನಿ. ನಾನು ಎಲ್ರಿಗೂ ನಗ್ಸಿ ಅಭ್ಯಾಸ, ಆದ್ರೆ ಇದ್ರಲ್ಲಿ ಯಾವಾಗ್ಲೂ ಕೋಪ ತರಿಸ್ತಾ ಇರ್ತೀನಿ, ಕೋಪ ಮಾಡ್ಕೊಂತಾ ಇರ್ತೀನಿ. ಆಪೋಸಿಟ್ ಕ್ಯಾರೆಕ್ಟರ್, ಡೆಡ್ ಆಪೋಸಿಟ್. ಹೇಗೆ ನಿಭಾಯಿಸ್ತೀರಾ ಡೆಡ್ ಆಪೋಸಿಟ್ ನ? ಹೇಗೆ ಅಂದ್ರೆ ನನಗೆ ಶತ್ರುಗಳು ಅಂತ ಯಾರು ಇಲ್ಲ, ಬಟ್ ಮನೆಯವ್ರನ್ನೇ ಶತ್ರು ಮಾಡ್ಕೊಂಡ್ಬಿಡ್ತಾನೆ. ಇವರೆಲ್ಲ ಇರ್ತಾರಲ್ಲ, ಇವನ್ನೆಲ್ಲ ನೋಡಿದ್ರೆ ಹಂಗೆ ಕೋಪ ಬರುತ್ತೆ. ಯಾಕಂದ್ರೆ ನೋಡಿ, ಇವಾಗ ಕ್ಯಾಮ್ರಾ ಇದೆ, ನಮ್ಮನ್ನ ರೆಕಾರ್ಡ್ ಮಾಡ್ಕೊಂತಾ ಇದೀರಾ, ಅವ್ರು ಫಿಲ್ಟರ್ ಹಾಕಿದ್ರೆ ಅವ್ರು ಕಾಣಲ್ಲ, ಫಿಲ್ಟರ್ ಹಾಕ್ಲಿಲ್ಲ ಅಂದ್ರೆ ನಾನ್ ಕಾಣಲ್ಲ. ಕೋಪ ಮಾಡ್ಕೊಂಡು ಹೆಂಗೋ ನಿಭಾಯಿಸ್ತಾ ಇದ್ದೀರಾ? ಅದಷ್ಟೇ ಅಲ್ಲ, ದುಡ್ಡಂದ್ರೆ ಅಂತಾನೆ. ಸೀರಿಯಲ್ ಅಲ್ಲಿ ಮಾತ್ರ, ಸೀರಿಯಲ್ ಅಲ್ಲಿ ದುಡ್ಡಿಗೋಸ್ಕರ ಏನ್ ಬೇಕಾರೋ ಮಾಡ್ತಾನೆ. ಸೀರಿಯಲ್ ಅಲ್ಲಿ ಮಾತ್ರ. ಇಲ್ಲದೆ ಹೋದ್ರೆ ಇಲ್ಲಿ ನೋಡಿ, ಅದು ಒಂದಂತ ಹೇಳ್ತೀನಿ. ಹೇಳಪ್ಪ. ಎಲ್ಲಾರು ಹೋದ್ರೆ ಓಲೆ ಅನ್ನೋದು ಶಾಲಿವಾನಶಕ್ಕೆ ಇಂದನೂ ಇದೆ. ಓಲೆ ಹಾಕೊಳೋದು, ದೊಡ್ಡ ಮಹಾರಾಜರು ದೇವರುಗಳೆಲ್ಲ ಓಲೆ ಹಾಕ್ತಾರೆ. ಓಲೆ ಹಾಕೊಳೋದು ತುಂಬಾ ಇಷ್ಟ, ಚಿಕ್ಕ ವಯಸ್ಸಿಂದ ಹಾಕೊಂಡಿದ್ದೀನಿ. ಅಲ್ಲ, ನೀನ್ ಮಹಾರಾಜ ಓಲೆ ತೆಗೀರಿ ಅಂದ್ರು. ಏನಾಯ್ತು? ಶಾಕ್ ಆಗೋಯ್ತು. ಯಾಕಂದ್ರೆ ನಾನು ಯಾವತ್ತು ತೆಗ್ದು ರೂಢಿ ಇಲ್ಲ ನನಗೆ. ಓಲೆ ತೆಗೀರಿ, ಯಾಕಂದ್ರೆ ಒಂದು ಚಿನ್ನದ ಓಲೆ ಹಾಕೊಳಕ್ಕೂ ಬಡತನ ಇರುತ್ತೆ ಅಂತ ಫ್ಯಾಮಿಲಿ ಇರೋರು. ನಾನು ಓಲೆ ಹಾಕೋದ್ ಬೇಡ ಅಂದ್ರು, ತೆಗೆದ್ಬಿಟ್ಟೆ. ಇವತ್ತು ಹಾಕೊಂಡಿದೀನಿ ಇಂಟರ್ವ್ಯೂ ಅಂತ. ಅದು ನನ್ನ ಒಡವೆ ಮಾರಿನೇ ತಗೊಂಡ್ ಕಳ್ತನ ಮಾಡ್ಕೊಂಡು ಹೋಗಿ ಮಾಡ್ಕೊಂಡಿರೋದು ಇದೆಲ್ಲ. ಅಕ್ಕ ಏನೋ ನೀನ್ ನಾಳೆ ಕತೆ ಮುಂದೆ ಹೋಗ್ಬಿಟ್ಟಿದ್ದೆ, ಸ್ವಲ್ಪ ಹಿಂದೆ ಬಾ. ಆಯ್ತಾಯ್ತು. ಮಾನ್ಸಿ ಅವರೇ, ನಿಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ? ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್. ನಾನು ಎಲ್ಲರೂ ಒಳತಿಗೋಸ್ಕರ, ಯಾರು ಕಿರ್ಚಾಡೋದು ಬೇಡ, ಮನೆ ಎಲ್ಲ ಖುಷಿಯಾಗಿರಲಿ ಅನ್ನೋದಕ್ಕೋಸ್ಕರ ಯಾವಾಗಲೂ ಒಳ್ಳೇದನ್ನೇ ಮಾಡ್ತಾ ಇರ್ತೀನಿ, ಸಾಫ್ಟಾಗಿರ್ತೀನಿ. ಇಲ್ಲಿವರೆಗೂ ನನ್ನ ನೋಡಿರೋದೆಲ್ಲ ಅದೇ ವಿಲನ್ ಥರ ನೆಗೆಟಿವ್ ಶೇಡಲ್ಲಿ ನೋಡಿದ್ದಾರೆ. ಬಟ್ ಈ ಪಾತ್ರ ಟೋಟಲಿ ಡಿಫ್ರೆಂಟ್, ಸಾಫ್ಟಾಗೆ. ಇವನು ನನ್ನ ತಂಗಿ ಮೇಲೆ ಏನಾರ ಆವಾಜ್ ಹಾಕಿದ್ರೆ, ಏನಾರ ರೇಗಿದ್ರೆ ನಾನು ಇಲ್ಲ, ಇವನು ನನ್ನ ತಂಗಿಗೆ ಏನೂ ಮಾತಾಡಬಾರ್ದು. ಅಂದ್ರೆ ತಮ್ಮನ್ ಕಂಡ್ರು ಪ್ರೀತಿ ಇದೆ. ಇವನಿಗೆ ಹೇಗೆ ಅಂದರೆ ದುಡ್ಡು ಗೂಡ್ತಾ ಇರಬೇಕು, ಇದು ಮಾಡ್ತಾ ಇರ್ಬೇಕು. ಬಟ್ ನನಗೆ ಇಮೋಷ್ನಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಇಮೋಷ್ನಲ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಅದು ಇವನಿಗೆ ಕಮ್ಮಿ. ಅದಕ್ಕೆ ಹೊಡೆದು ಬೈದು ತರ್ಸೋದು. ಓಕೆ, ಈ ಸೀರಿಯಲ್ ಅಲ್ಲಿ ಏನನ್ನ ನೋಡೋಕೆ ಸಿಗುತ್ತೆ? ಲೈಕ್ ಹಳ್ಳಿ ಮನೆ ಆಗಿರಬಹುದು, ಅಥವಾ ಅಲ್ಲಿನ ಒಂದು ಕಲ್ಚರ್ ಆಗಿರಬಹುದು, ಈ ತರದೊಂದು ಸೊಬಗು ಅಂತ ಹೇಳ್ತಾರಲ್ಲ, ಆ ತರದ್ ಏನ್ ಸಿಗುತ್ತೆ ನಮ್ಗೆ? ಹಳ್ಳಿ ವಾತಾವರಣ ಸಿಗುತ್ತಾ ಬೇರೆ ತರ? ಅಲ್ಲ, ನಮ್ಗಂತೂ ಎಲ್ಲ ಸಿಕ್ಕಿದೆ. ಯಾಕಂದ್ರೆ ನನಗೆ ರಿಯಲ್ ಲೈಫ್ ಅಲ್ಲಿ ತಮ್ಮ ಇದ್ದಾನೆ, ಆದ್ರೆ ಒಬ್ರು ಅಕ್ಕ, ಒಬ್ರು ತಂಗಿ ಇದ್ರೆ ಯಾವ ತರ ಇರುತ್ತೆ ಅನ್ನೋದನ್ನ ಈ ಸೀರಿಯಲ್ ನೋಡಿದೀನಿ. ಮೈನಾ ಇಲ್ಲಿ ಮುಖ್ಯ ಪಾತ್ರ. ಅವಳಿಗೆ ನಾನು ಅಣ್ಣನಾಗಿ ಅಭಿನಯಿಸಿದ್ದೀನಿ. ಇವರು ರಿಯಲ್ ಆಗಿ ಹೇಳೋ, ರಿಯಲ್ ಆಗಿ ಇವ್ ನನ್ನ ತಮ್ಮ ಆಯ್ತಾ? ಅಣ್ಣ ಇಲ್ಲ ರಿಯಲ್ ಲೈಫಲ್ಲಿ ಇವ್ ನನ್ನ ಅಣ್ಣ. ರಿಯಲ್ ಲೈಫ್ ಅಲ್ಲಿ ಅಣ್ಣ ಅಂತ ಕರೀತಾರೆ, ಸೀರಿಯಲ್ ಅಲ್ಲಿ ತಮ್ಮ. ಯಾಕಂದ್ರೆ ನನ್ಗೆ ಸ್ವಲ್ಪ ಏಜ್ ಆಗ್ಬಿಟ್ಟಿದೆ ಅಂತ, ನನ್ಗಿಂತ 1 ವರ್ಷ ಚಿಕ್ಕವರು ಅನ್ಸುತ್ತೆ ಇವರು. ಅಣ್ಣ ಅಂತಾರೆ, ಪರವಾಗಿಲ್ಲ. ಸೀರಿಯಲ್ ಅಲ್ಲಿ ತಮ್ಮ. ಬಟ್ ಅಂದ್ರೆ ಹೇಗಿದೆ ಅಂದ್ರೆ ನಾವ್ ಅಲ್ಲಿ ಹೋದ್ರೆ ಸಾಕು. ಅಂದ್ರೆ ಎಷ್ಟೇ ಏಜ್ ಆದ್ರೂ ಕೂಡ ಚಿಕ್ಕ ಹುಡುಗನ್ ತರ ಕಾಣ್ತಾರೆ. ನಾನು ಆ ತರ ತಮ್ಮನ್ ತರ ಮದ್ವೆ ಆಗಿ ಒಂದ್ ಮಗು ಕೊಟ್ಟಿದ್ದಾನೆ, ಎಷ್ಟೇಜ್ ಆದ್ರೂ ಯಂಗಾಗಂತೆ. ಓಕೆ, ಈಗ ನೀವು ಕೇಳಿದ್ರಿ ಏನೆಲ್ಲ ಸಿಗುತ್ತೆ ಈ ಧಾರಾವಾಹಿನೆಲ್ಲ ಅಂತ. ಅದಕ್ಕೆ ಸೂಕ್ತವಾದ ಉತ್ತರ ಹೇಳ್ಬೇಕು ಅಂದ್ರೆ ನಮ್ಮ
ಅಂದರೆ ಅಲ್ಲಿಗೆ ಹೋದರೆ ಸಾಕು ಒಂಥರ ಹಳ್ಳಿ ವಾತಾವರಣ. ನಾವು ನಮ್ಮ ಡಿಸ್ಟೆನ್ಸ್ ಹೆಂಗೆ ಅಂದರೆ ಬೆಂಗಳೂರು ಸಿಟಿಯಿಂದ ನಮಗೆ ಆಲ್ಮೋಸ್ಟ್ 1.5 hour ಆಗುತ್ತಾ. ನಾವು ಶೂಟ್ ಮಾಡ್ತಿರೋ ಲೊಕೇಶನ್ ಅಷ್ಟು ದೂರ ಇದೆ. ಸೊ ಅಲ್ಲಿಗೆ ಹೋಗೋ ರಸ್ತೆ ಕೂಡ ಒಂಥರ ನಮಗೆ ಆಕ್ಸಿಜನ್ ಸಿಗೋದಾಗಲಿ, ಆ ನೇಚರ್ಗೆ, ಆ ಸೀನ್ರಿಗೆ, ಅಲ್ಲಿಗೆ ಹೋಗೋದಕ್ಕೆ ಒಂಥರ ಖುಷಿ. ಆಮೇಲೆ ಅಲ್ಲಿ ಇದು ಕುಕ್ಕುನ್, ರೇಷ್ಮೆ ಹುಳ, ಅದು ಇದು ಎಲ್ಲ ತುಂಬ ಸಿಗುತ್ತೆ. ಪೀಕಾಕ್, ನವಿಲ್ಗಳು ಅವೆಲ್ಲ ನಮಗೆ ಆನ್ ದ ವೇನೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ನೀವು ಧಾರಾವಾಹಿಗೂ ಕೂಡ ಆ ಹಳ್ಳಿಯ ಒಂದು ಸೊಬಗನ್ನ ನೋಡ್ತೀರಾ. ಗದ್ದೆ ಇರ್ಬೋದು, ಆ ಒಂದು ತೋಟಗಳಿರ್ಬೋದು, ಆಮೇಲೆ ಹಳ್ಳಿ ಮನೆ, ನಮ್ಮ ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಅದನ್ನ ಅರ್ಗಿಸ್ಕೊಳ್ಬೇಕು, ಒಳಗಿದ್ದನ್ನು ತಗೋಬೇಕು ಅದನ್ನ. ಅದಕ್ಕೆ ಹಂಗೆ ಫೀಲ್ ಆಗತ್ತೆ. ನಾವು ಅಲ್ಲಿಗೆ ಹೋಗ್ತಿದ್ದಂಗೆ ನಾವು ಕೂಡ ಹಳ್ಳಿಯವ್ರೆ, ನಮಗೆ ಹಂಗೆ ಫೀಲ್ ಆಗತ್ತೆ. ನಾವು ಅಲ್ಲಿಗೆ ಹೋದ್ರೆ ನಮ್ಮ ಲ್ಯಾಂಗ್ವೇಜ್ ಬದಲಾಗೋಗ್ಬಿಡುತ್ತೆ, ಗೊತ್ತಾ. ನಮ್ಮ ಹಳ್ಳಿ ಜನ ಗೊತ್ತಲ್ಲ, ನೆಂಟ್ರಾಗ್ಬಿಟ್ಟಿದ್ದಾರೆ ಹೌದು, ಬಾರಪ್ಪ ಅಂತ. ಅಲ್ಲೆಲ್ಲ ಅಲ್ಲಿನ ಜನ ಎಲ್ಲ ಹಂಗಾಗೋಗ್ಬಿಟ್ಟಿದ್ದಾರೆ, ನಮ್ಮ ಜೊತೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ದಾರೆ. ಒಂದು ಇದು ಬರುತ್ತೆ ಸೀನು, ಅಲ್ಲಿ ಮೈನಾ ಕಾಣೆ ಆಗಿರ್ತಾಳೆ, ನಾವೆಲ್ಲ ಮೈನಾನ ಹುಡುಕ್ತಿರ್ತೀವಿ. ನಾವೆಲ್ಲರನ್ನೂ ಹೋಗಿ ಶಾಂತಕ್ಕ ಮೈನಾ ಸಿಕ್ಕರ, ಅವ್ರು ಮೈನಾ ಇದ್ದಾಳ ಅಂತ ಕೇಳ್ತಾ ಇರ್ತೀವಿ. ಇವಾಗ್ಲೂ ಕೂಡ ಕೊನೆಗೆ ಮೈನಾ ಸಿಕ್ಕದ್ಲ ಅಂತ ಕೇಳ್ತಾರೆ ನಮಗೆ. ಅಷ್ಟು ಮುಗ್ದ್ರು, ಅಷ್ಟು ಇನ್ನಸೆಂಟ್ ಹಳ್ಳಿ ಜನ ಅಂದ್ರೆ. ತುಂಬಾ ಖುಷಿ ಆಗತ್ತೆ ಅಲ್ಲಿಗೆ ಹೋಗಕ್ಕೆ. ಓಕೆ, ಈಗ ನಿಮ್ಮಿಬ್ಬರ ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ, ನೀವು ಅಕ್ಕ, ಅವರು ತಮ್ಮ ಅಲ್ವಾ? ಸೊ ಯಾವ ತರ ಬಾಂಡಿಂಗ್ ಇರುತ್ತೆ ಮೈನಾದಲ್ಲಿ? ಮೈನಾದಲ್ಲಿ ಯಾವ ತರ ಬಾಂಡಿಂಗ್ ಅಂದ್ರೆ, ನಾನು ತಪ್ಪನ್ನು ಸಹಿಸೋದಿಲ್ಲ, ಸುಮ್ನೆ ದುಡ್ಡು ವೇಸ್ಟ್ ಮಾಡಿದ್ರೆ ಸಹಿಸೋದಿಲ್ಲ, ಏನೋ ಒಂದು ಕಿತಾಪತಿ ಮಾಡಿದ್ರೆ ಸಹಿಸೋದಿಲ್ಲ. ನಾನು ಕೋಪ ಮಾಡ್ಕೊಂಡು ಏನೋ ಒಂದು ತಂಗಿ ಬೈದ್ರೆ ಸಾಕು, ಇವರು ಸೈಲೆಂಟ್ ಆಗಿ ವಾರ್ನಿಂಗ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ನಮಗೆ, ಸಿದ್ದು ಸುಮ್ಮನೆ ಇರೋ ಅಂತ. ಆ ತರ ಕ್ಯಾರೆಕ್ಟರ್ ಇರುತ್ತೆ. ಹೌದು. ಹೇಗೆ ಅಂದ್ರೆ ಇವಾಗ ಮೈನಾ ಒಂದ್ ಕಡೆ ಹೋಗಿ ಒಂದಿಷ್ಟ ದುಡ್ಡನ್ನ ಗೆದ್ದು ಬರ್ತಾಳೆ. ಗೆದ್ದು ಬಂದಲ್ಲಿ ಅವಳು ಅದನ್ನೇ ಒಳತಿಗೆ ಇನ್ನೊಂದು ಒಳ್ಳೆ ವಿಷಯಕ್ಕೋಸ್ಕರ ಆ ದುಡ್ಡನ್ನ ಕೊಟ್ಬಿಡ್ತಾಳೆ. ನನಗೆ ಅದ್ರದ್ದು ಹೆಮ್ಮೆ, ನನಗೂ ಹೆಮ್ಮೆ. ಇವನಿಗೆ ಹೆಮ್ಮೆ ಇದೆ, ಬಟ್ ಹೆಮ್ಮೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ಸುಮ್ಮನೆ ಇರೋ ನೀನು. ಕ್ಯಾಮ್ರಾ ಮುಂದೆ ಇವನು ಅದ್ಯಾಕೆ ಅವ್ರಿಗೆ ಹೋಗಿ ಕೊಟ್ಟು ಬಂದೆ, ನಾವೇ ಕಷ್ಟದಲ್ಲಿದ್ದೀವಿ, ನಮಗ್ ತರ್ಬೇಕಿತ್ತು, ಹಂಗೆ ಹಿಂಗೆ ಅಂದಾಗ, ಸಿದ್ಧ ಅವಳಿಗೆ ಮೈನಂಗೆ ಏನೋ ಹೇಳಂಗಿಲ್ಲ ನೀನು ಅಂತ ಬೈತೀನಿ. ಸೊ ಹಾಗೆ ನಮ್ಮಿಬ್ರದ್ದು ಇದು ಪ್ರೀತಿನೂ ಇದೆ, ಬಟ್ ಆಲ್ಸೋ ಮೈನಂಗೋಸ್ಕರ ನಾವು ಕಿತ್ತಾಡ್ತೀವಿ. ಇದು ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಹಿಂದೆ ಸ್ವಂತ ತಂಗಿ ತರ ಇವರು ಅಷ್ಟೇ, ಮೈನನು ಅಷ್ಟೇ ಸ್ವಂತ ತಂಗಿ ತರ ಮಾಡ್ತಾರೆ. ಇವರು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನಷ್ಟೇ ಅಲ್ಲ, ಅಪ್ಪು ಅಕ್ಕ ಆಗಿರ್ಬೋದು, ಭರಣ ಸರ್ ಆಗಿರ್ಬೋದು, ಎಲ್ಲರೂ ಒಂಥರ ನಾವು ಕುಟುಂಬದ ತರ ಇರ್ತೀವಿ. ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾಗಾಭರಣ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ, ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅವರೇ ದೊಡ್ಡ ನಟರು, ಅವ್ರ ಜೊತೆ ಆಕ್ಟ್ ಮಾಡಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ನಿರ್ಮಾಪಕರು, 10 ನ್ಯಾಷನಲ್ ಅವಾರ್ಡ್ ತಗೊಂಡಿರುವಂತಹ ಒಬ್ಬರು ನಿರ್ದೇಶಕರು. ಆಮೇಲೆ ಅಣ್ಣವ್ರು ಇರ್ಬೋದು, ಶಂಕರ್ನ ಆಗಿರ್ಬೋದು, ಎಲ್ಲಾ ನಟರನ್ನು ಕೂಡ ಹತ್ತಿರದಿಂದ ನೋಡಿದ್ದಾರೆ, ಅವ್ರಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಅಂಥವ್ರ ಜೊತೆ ಒಬ್ಬ ಮಗನ ಕ್ಯಾರೆಕ್ಟರ್ ಮಾಡ್ತೀವಿ. ಅದರಲ್ಲೂ ಒಂದು ಸೀನ್ ಅಂತೂ ಬಹಳನೇ ಖುಷಿ ಆಗುತ್ತೆ. ಸೀರಿಯಲ್ ಅಲ್ಲೂ ಕೂಡ ಅಪ್ಪನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಕ್ಯಾಮ್ರಾ ಹಿಂದೆ ಕೂಡ ನಮ್ಮನ್ನೆಲ್ಲ ಕೂಡ ಮಕ್ಳು ತರ ನೋಡ್ತಾರೆ, ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಅದ್ರಲ್ಲಿ ಒಂದು ಸೀನ್ ಬರುತ್ತೆ, ಬಹಳ ಚೆನ್ನಾಗಿದೆ, ಅದನ್ನ ಹೇಳ್ತಾರೆ. ಆ ಸೀನ್ ನಲ್ಲಿ ಹೇಗೆ ಹೇಳ್ಬೋದಪ್ಪ ನೀನೆ? ಹಂಗೆ ನಾನು ಬಿಟ್ರೆ ನಾನು ಶುರು ಹಚ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ನಾವು ಹೇಗೆ ಅಂದ್ರೆ ಅದರಲ್ಲಿ ಭರಣ ಸರ್ ಒಂದು ನೀನ್ ಹೇಳೋ, ಒಂದು ನಾನು ಹೇಳ್ತೀನಿ. ಮಾತಾಡೋದಿಲ್ಲ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅವ್ರ ಪಾಪ ಒಂದು ಪ್ರಶ್ನೆ ಕೇಳಿದ್ರೆ 10 ಉತ್ತರ ನೋಡಿ ಅಲ್ಲಿ ಮಾತಾಡಿದ್ದೀವಿ, ಕೇಳಿಸ್ಕೊಂಡ್ರ? ಎಡಿಟ್ ಮಾಡಲ್ಲ, ಯಾವ್ದು ಎಡಿಟ್ ಮಾಡಲ್ಲ. ಹೆಂಗೆ ನಾವು ನಿಮ್ಗೂ ಫ್ರೀ, ಅವ್ರಿಗೂ ಫ್ರೀ, ಏನಾದ್ರೂ ಮಾತಾಡ್ಕೊಳ್ಳಿ. ಆಯ್ತು, ನಿನಗೆ ಮಾತಾಡ್ಬೇಕಾ? ಆದ್ರೆ ನೀನ್ ಮಾತಾಡೋದಿದ್ರೆ ಆ ಸೀನ್ ಬಗ್ಗೆ ನೀನ್ ನಿಂತರ ಮಿಮಿಕ್ರಿಲ್ ಮಾಡ್ಬೇಕು, ಆಯ್ತಾ? ಆ ಸೀನ್ ಬಗ್ಗೆ ಅವ್ರನ್ನ ಕೇಳ್ತೀನಿ. ಹೌದಾ? ನೀವು ಈಗ ಹೇಳೀಗ. ಓಕೆ. ಸೊ ಆ ಸೀನ್ ನಲ್ಲಿ ಹೇಗೆ ಅಂದ್ರೆ, ನಾಗಭರಣ ಸರ್ ನನಗೆ ಊಟ ಮಾಡಿಸ್ತಿರ್ತಾರೆ. ಊಟ ಮಾಡಿಸ್ತಿರೋವಾಗ ನಾವು ನಮ್ಮ ಮದುವೆ ಲೆಕ್ಕಾಚಾರದಲ್ವಾ, ಅದ್ರದ್ದೆಲ್ಲ ಬರಿತಾ ಇರ್ತೀವಿ. ಊಟ ಮಾಡಿಸ್ಬೇಕಾದ್ರೆ ನನಗೆ ಖುಷಿ ಆಗುತ್ತೆ, ನಾನು ಇನ್ನೇನು ಮದುವೆಯಾಗಿ ಹೊರಟೋಗ್ಬಿಡ್ತೀನಿ, ಇದೇ ನಾನು ನನ್ನ ಕೊನೆ ತುತ್ತು ಅನ್ನೋ ಥರ ಅನಿಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಮೈನಾ ಬರ್ತಾಳೆ. ಮೈನಾನು ಬಂದ್ಬಿಟ್ಟು ನಂಗೂ ತಿನ್ಸಿ ಅಂತ ಬರ್ತಾರೆ.
ಕೊನೆಗೆ ಇವನು ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ಜಗಳ ಆಡ್ತಾನೆ. ಜಗಳ ಆಡಿದ ಮೇಲೆ ಅದು ಕಂಟೆಂಟ್ ಎಲ್ಲ ನೀವು ಎಪಿಸೋಡ್ಸಲ್ಲಿ ನೋಡ್ಬೋದು. ಜಗಳ ಎಲ್ಲ ಆದಮೇಲೆ ನನಗೆ ಮೈನಾಗಿ ತಿನ್ಸಿರ್ತಾರೆ. ಕೊನೆಗೆ ಇವನು ಬಂದ್ಬಿಟ್ಟು ಆಯಿತು ನೀನು ತಿನ್ನೋ, ಅದಿರಲಿಲ್ಲ ಸೀನ್ನಲ್ಲಿ. ಭರಣ ಸರ್ ಅಲ್ಲೇ ಇಮಿಡಿಯೇಟಾಗಿ ಇವನಿಗೂ ಪಾರು ನೀನು ತಿನ್ನೋ ಅಂದ್ಬಿಟ್ಟು 3 ಜನಕ್ಕೆ ತಿನ್ನಿಸ್ತಾರೆ. ದಟ್ ವಾಸ್ ಲೈಕ್ ಒಂದು ಫುಲ್ ಪಿಕ್ಚರ್ ಅಲ್ಲ. ಎಷ್ಟು ಚೆನ್ನಾಗಿತ್ತಂದರೆ ಭರಣ ಸರ್ ನಮ್ಮ ಮೂವರಿಗೂ ಮಕ್ಕಳ ಥರ ಕೈ ತುತ್ತು ತಿನ್ನಿಸ್ತಾ ಇದ್ರು. ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ನಾನು ನಾಗಾಭರಣ ಸರ್ನ ಒಂದು ಪರ್ವತ ತರ ನೋಡ್ತಾ ಇದ್ದೆ ಮುಂಚೆನೂ ಕೂಡ, ಈಗಲೂ ಕೂಡ. ಅಂದ್ರೆ ನನ್ನ ಕ್ಯಾರೆಕ್ಟರ್ ಯಾವ ತರ ಇದೆ ಅಂದ್ರೆ, ಅಪ್ಪ ಅಂದ್ರೆ ಭಯ ಅಲ್ಲ, ಅಪ್ಪ ಅಂದ್ರೆ ಏನಪ್ಪ ನೀನು ಸರಿ ಇದೆಯಾ ಅಂತ ಅವ್ರು ರೋಪ್ ಹಾಕುವಂತ ಕ್ಯಾರೆಕ್ಟ್ರು. ಬಹಳ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ಎಲ್ಲರೂ ಕೂಡ ಹೇಳ್ಕೊಟ್ರು. ಅದರಿಂದ ಅದನ್ನ ನಿಭಾಯಿಸ್ತೇನೆ. ಓಕೆ, ನಿಮ್ಗೆ ಕ್ಯಾರೆಕ್ಟರ್ ಅಲ್ಲಿ ಮದುವೆ ಆಗಿರಲ್ವಾ? ಆಗಿಲ್ಲ. ಕ್ಯಾರೆಕ್ಟರ್ ಅಲ್ಲಿ ಮಾತ್ರ, ಆಫ್ ಸ್ಕ್ರೀನ್ ಮದುವೆ ಆಗ್ಬಿಟ್ಟಿದೆ. ಅಲ್ಲ, ಕ್ಯಾರೆಕ್ಟರ್ ಅಲ್ಲೇ ಬೇಕಾಗಿದ್ದೀಗ, ಕ್ಯಾರೆಕ್ಟರ್ ಅಲ್ಲಿ ಆಗಿಲ್ಲ. ನಿಮ್ಗೆ ಅತ್ತಿಗೆ ತರದ್ ಯಾವ್ದು ಕ್ಯಾರೆಕ್ಟರ್ ಇದ್ದಿದ್ರೆ ಮಜಾ ಇರೋದು. ಓಕೆ, ಸೊ ಈಗ ಒಂದ್ ಗರ್ಲ್ ಫ್ರೆಂಡ್ ಇದಾರೆ ಬೈದವೆ. ಬಿಡಿ ಎಲ್ಲ ಫೋನಲ್ಲಿ ಮಾತಾಡ್ತಾರೆ. ಅದೇನು ಹುಡುಗರುಗಳು, ಈ ಹುಡುಗರು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ನಮ್ ರೈಟರ್ ನಿಜವಾಗ್ಲೂ ಕೂಡ ಸೇಮ್. ಇವಾಗ ಒಂದು ಫೋನ್ ಮಾತಾಡ್ತಿರ್ತೀರಾ, ಹುಡುಗಿ ಆ ಕಡೆಯಿಂದ ಫೋನ್ ಕಟ್ ಮಾಡೋ ಮಾತಾಡಬೇಡ ಅಂತ ಕಟ್ ಮಾಡಿ ಇಟ್ಕೊಂತ ಮತ್ತೆ ಫೋನ್ ಮಾಡಿ, ಓ ಕಟ್ ಮಾಡಿ ಮಾಡ್ಬೇಡ ಅಂದ್ರೆ ಮಾಡಲ್ವಾ ನೀನು? ಅಂದ್ರೆ ಎಷ್ಟು ಚೆನ್ನಾಗಿ ಅರ್ಥ ರಿಯಲಿಸ್ಟಿಕ್ ಆಗಿದೆ. ಒಂದೊಂದು ಫೋನಲ್ಲಿ ಮಾತಾಡುವಾಗ ನಾನು ನನ್ನ ವೈಫ್ನೇ ನೆನ್ಪು ಮಾಡ್ಕೊಂಡು ಮಾತಾಡ್ತೀನಿ. ಫೀಲಿಂಗ್ ಆಗುತ್ತೆ. ಓಕೆ, ಈಗ ಮೈನಾ ಬಗ್ಗೆ ಒಂದ್ ಏನೆಲ್ಲ ಹೇಳ್ಬೇಕು ಅಂದ್ರೆ, ಒಂದು ಲೈನ್ ಸ್ಟೋರಿಯನ್ನ ಹೇಳ್ಬೇಕು ಅಂತಂದ್ರೆ ಏನ್ ನೆನಪಾಗುತ್ತೆ? ಯಾವ ಸ್ಟೋರಿ ನೆನಪಾಗುತ್ತೆ? ಮೈನಾ ಅಂತಂದ್ರೆ ಒಂದು ಹಳ್ಳಿ ಅಕ್ಕಿ ಹಾರಾಡ್ತಾ ಇರ್ತಾಳೆ ಅವಳ ಪಾಡುಗಳು. ಸಿಹಿ ಇರ್ಲಿ ಕಹಿ ಇರ್ಲಿ, ಮೈಲಾರಕೋಟೆ ಮೈನಾ ಗಂಡುಗಲಿ. ನಮ್ಗೆ ಏನೇ ಆಗ್ಲಿ ಏನೇ ಬರ್ಲಿ ಯಾವಾಗ್ಲೂ ಖುಷಿಯಾಗಿರ್ತಾಳೆ. ಅವಳು ಖುಷಿಯಾಗಿರ್ತಾಳೆ, ಬೇರೆಯವ್ರನ್ನು ಖುಷಿಯಾಗಿಟ್ಟಿರ್ತಾಳೆ. ಅವಳ ಜೊತೆ ಒಂದು ಫ್ಯಾಮಿಲಿ, ಅಪ್ಪ ಅಮ್ಮ ಅಕ್ಕ, ವಯಸ್ಸಿಗೆ ಬಂದಿರೋ ಅಕ್ಕ, ಹಾಗೆ ಒಬ್ಬ ಎಜುಕೇಶನ್ ಮಾಡ್ತಿರುವಂತ ಒಬ್ಬ ಅಣ್ಣ, ಇವರ ನಡುವೆ ಒಂದು 3 ಜನ ಗ್ಯಾಂಗ್ ಇದೆ. ಒಂದು ಏನಪ್ಪ ಚಿಲ್ಟಾರಿ ಗ್ಯಾಂಗ್. ಆ ಗ್ಯಾಂಗ್ ಗಳ ಸುತ್ತ ಹೋಗುವಂತ ಒಂದು ಮೈನಾ. ತುಂಬಾ ಚೆನ್ನಾಗಿ ಇವರೇ ಹೇಳ್ಬಿಟ್ರಿ. ನಾವೇನ್ ಹೇಳೋದು? ಬರಕಿನ್ ಮುಂಚೆ ನಾನೇನ್ ಮಾತಾಡ್ಲಿ ಇವಾಗ ಇವರೇ ತಗೊಂಡ್ಬಿಟ್ರು ಎಲ್ಲ. ಹೇಳಪ್ಪ. ಸೊ ಇವಾಗ ಮೈನಾ ಹಳ್ಳಿಯವರು ಅಂತ ಆಯ್ತು. ಎಲ್ಲೆಲ್ಲಿ ಚಿತ್ರೀಕರಣ ನಡೆದಿದೆ ಅಂದ್ರೆ, ಆ ಕಡೆ ಸುತ್ತಮುತ್ತ ಕಾಡಲ್ಲೆಲ್ಲ ಚಿತ್ರೀಕರಣ ನಡೆದಿದೆ ಅಂತ ಕೇಳ್ಪಟ್ವಿ. ಸೊ ಅಂದ್ರೆ ಮೈನಾ ಚಿತ್ರೀಕರಣ ಬಂದು ಅನೇಕ ಹಳ್ಳಿ ವಾತಾವರಣ ಇರುವಂತ ಮತ್ತು ಹಸಿರಿಂದ ಕೂಡಿರುವಂತ ಜಾಗದಲ್ಲಿ ನಡೆದಿದೆ. ನಿಮ್ಗಂತೂ ಬ್ಯೂಟಿಯಾಗಿ ಕಾಣುತ್ತೆ. ಆಮೇಲೆ ನನ್ನ ತಂಗಿ ಅಂದ್ರೆ ಮೈನಾ ಮಾಡಿರೋ ಸಾಧನೆಗಳು ಅಲ್ಲ, ಸಾಹಸಗಳು ಒಂದೋ ಎರಡಲ್ಲ. ನೀರಲ್ಲಿ ಕೊಚ್ಚೆ ನೀರಲ್ಲಿ ಮುಳುಗಿಸ್ತಾರೆ, ಓಡ್ತಾಳೆ. ಒಂದೊಂದು ಒನ್ ಬೈ ಒನ್ ಸಖತ್ ಸಾಹಸಗಳು ನೀವು ನೋಡ್ತಾನೆ ಇರ್ತೀರ. ಹೌದು. ಸೊ ತುಂಬಾ ಚೆನ್ನಾಗಿದೆ. ಒಂಥರ ಒಂದು ಸ್ಟ್ರಾಂಗ್ ಹುಡುಗಿ, ಒಂದು ಹಳ್ಳಿ ಹುಡುಗಿ ಎಷ್ಟು ಸ್ಟ್ರಾಂಗ್ ಆಗಿ ಎಲ್ಲದನ್ನು ಎದುರಿಸಬಹುದು ಅನ್ನೋದು ಇದ್ರಲ್ಲಿ ನೀವು ಕಾಣ್ಬೋದು. ಸೊ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಫನ್ನಿ ಆಗಿ ನೀವು ಸೆಟ್ ಅಲ್ಲಿ ಇರ್ತೀರಾ ಅಂತ ಕೇಳ್ಪಟ್ವಿ. ಸೊ ಯಾವ ತರ ಫನ್ನಿ ಆಗಿ ಸೆಟ್ ಅಲ್ಲಿ ಇರ್ತಿದ್ರಿ? ಅಂದ್ರೆ ಶೂಟ್ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಅಂತ ಮುಗಿಯೋದಕ್ ನಾವ್ ಕಾಯಲ್ಲ, ಶೂಟ್ ನಡೆಯೋವಾಗ್ಲೇ ಅಲ್ವೇನೋ. ಅಂದ್ರೆ ನಮ್ಗೆ ಟೈಮ್ ಸಿಗಲ್ಲ ಬೇರೆ ಏನೋ ಫನ್ನಿ ಮಾತಾಡಕ್ಕೆ. ನಮ್ಗೊಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಎಲ್ಲರೂ ಕೂಡ ಸೀನ್ ನೋಡ್ಕೊಂಡು ಅಲ್ಲೇ ಒಂದು ಫನ್ನಿ ಮಾತಾಡ್ಕೊಂಡು ನಾವು ಯಾರು ಎಸ್ಪೆಷಲಿ ನಾವು ಹುಡುಗಿಯರು, ನಾವು ಯಾವಾಗಲೂ ಇನ್ಸ್ಟಾಗ್ರಾಮ್ ಅದು ಇದು ಅಂತ ಯೂಸ್ ಮಾಡ್ತಾನೆ ಇರ್ತೀವಲ್ವಾ, ಅಲ್ಲಿಗೆ ಹೋದ್ರೆ ನಾವು ಯೂಸು ಮಾಡಲ್ಲ. ಅಷ್ಟು ನಾವು ಸೀನ್ನಲ್ಲಿ ಇನ್ವಾಲ್ವ್ ಆಗೋಗ್ಬಿಟ್ಟಿರ್ತೀವಿ. ಸೀನ್ ರಿಹರ್ಸಲ್ಸು, ಆಮೇಲೆ ಅದೇ ಟೈಮಲ್ಲಿ ನಾವು ಕಾಮಿಡಿ ಮಾಡೋದಾಗ್ಲಿ ನಗಿಸೋದಾಗ್ಲಿ ಸಖತ್ತಾಗಿರುತ್ತೆ. ಮಾತ್ರ ನೀವು ಅದಕ್ಕೂ ಬರ್ಬೇಕು ಒಂದ್ಸಲ BTS ಶೂಟ್ ಮಾಡಕ್ ನಾವು ಹೆಂಗಿರ್ತೀವಿ ಅಂತ. ನಾನು ಸ್ವಲ್ಪ ಮಿಮಿಕ್ರಿ ಆರ್ಟಿಸ್ಟ್, ಅದನ್ನೇ ಹೇಳ್ಬೇಕು ಅನ್ಕೊಂಡೆ. ಈಗ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಈಗ 1 ನಿಮಿಷ ಹೇಳ್ತೀನಿ. ಒಟ್ಟಾರೆ ಮೈನಾ ಚಿತ್ರತಂಡದ ಬಗ್ಗೆ ಮಾತನಾಡಬೇಕು. ಟೋಟಲ್ ನಿಮ್ಗೆ ಹೇಗೆ ಅನ್ನಿಸ್ತು, ಅಲ್ಲಿ ಕೆಲಸ ಮಾಡಿದ್ ಎಷ್ಟು ಖುಷಿ ಆಯ್ತು ಏನು ಅಂತ. ಬಟ್ ಅದು ನಾರ್ಮಲ್ ವಾಯ್ಸ್ ಅಲ್ಲಿ ಹೇಳೋ ಹಾಗಿಲ್ಲ, ನೀವು ಮಿಮಿಕ್ರಿ ಆರ್ಟಿಸ್ಟ್ ಆಗಿರೋದ್ರಿಂದ. ಸೊ ಯಾರು ನಿಮ್ಗೆ ಗೊತ್ತಿರುತ್ತಲ್ಲ ಯಾವ್ದು ಮಾಡ್ತಿರೋ, ಯಾರ್ ವಾಯ್ಸ್ ಅಲ್ಲಿ ಸಿದ್ದರಾಮಯ್ಯ ಆಗಿರಬಹುದು ಅಥವಾ ಯಾರ್ ವಾಯ್ಸ್ ಅಲ್ಲಿ ಬೇಕಾದ್ರೂ ನೀವು ಮಾತಾಡ್ಬೋದು. ಬಟ್ ನಿಮ್ ಓನ್ ವಾಯ್ಸ್ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಚಿತ್ರತಂಡದ ಬಗ್ಗೆ, ಮೈನಾ ಚಿತ್ರತಂಡದ ಬಗ್ಗೆ. ಓಕೆ,
ನೀವು ಯಾವ ವಾಯ್ಸ್ ಕೇಳ್ತಿರೋ ಆ ವಾಯ್ಸ್ಗಳನ್ನ ನಾನು ಮಾಡ್ತೀನಿ. ನೀ ಮಾಡ್ತೀಯಲ್ಲ ಚೆನ್ನಾಗೆ. ಓಕೆ, ಒಂದ್ ಕೆಲ್ಸ ಮಾಡೋಣ ಹಾಗಾದ್ರೆ. ನೀವು ರಾಜಕೀಯ ಆಯ್ತು, ಸಿನಿಮಾ ಆಯ್ತು. ಓಕೆ, ಅಂದ್ರೆ ಟಕ್ ಅಂತ ಚೇಂಜ್ ಮಾಡ್ಬೇಕು ವಾಯ್ಸ್ ನ. ಒಂದು ಈಗ ನನ್ಗೆ ಮೈನಾ ಚಿತ್ರತಂಡ ಇಷ್ಟ ಆಗಿದೆ ಒಂದ್ ವಾಯ್ಸ್, ಯಾಕೆ ಇಷ್ಟ ಆಗಿದೆ ಅಂದ್ರೆ ಇನ್ನೊಂದು ವಾಯ್ಸ್. ಓಕೆ, ಆ ತರ ಸೂಪರ್. ಓಕೆ, ಸೊ ರಾಜಕೀಯದಿಂದಾನೇ ಸ್ಟಾರ್ಟ್ ಮಾಡೋಣ. ನ್ಯೂಸ್ ಚಾನೆಲ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಪ್ರಿಯ ವೀಕ್ಷಕರೇ, ಮೈಲಾರ್ ಕೋಟೆ ಅಂತ ಊರು ಕಣ್ರಿ, ಅಲ್ಲಿ ಒಬ್ಳಿದ್ದಾಳೆ, ಅಬ್ಬಬ್ಬಬ್ಬ ಅವಳೇ ಕಣ್ರಿ, ಮೈನಾ ಮೈನಾ. ಈ ಮೈಲಾರ್ ಕೋಟೆ ಮೈನಾ ಗೊತ್ತಾಯ್ತಾ? ಬಸ್ಸಲ್ಲಿ ಫ್ರೀಯಾಗಿ ಬಂದ ನೀವು ಗೊತ್ತಾಯ್ತಾ ಯಾರು ಅಂತ? ಮೈಲಾರ್ ಕೋಟೆ ಮೈನಾ. ಅವಳಿಗೆ ಒಬ್ಬ ಅಕ್ಕ ರಾಧಕ್ಕ, ಅವಳಿಗೆ ಒಬ್ಬ ಅಮ್ಮ ಏನು ಶಾಂತಮ್ಮ, 3 ಜನ ಹೆಣ್ಮಕ್ಳು, ಒಂದೇ ಮನೇಲಿ ಫುಲ್ ಫ್ರೀ. ಆಮೇಲೆ ಒಳ್ಳೆ ಬಾಂಡಿಂಗು, ಬಹಳ ಚೆನ್ನಾಗಿತ್ತು ಶೂಟಿಂಗು. ಏನ್ ಕಟ್ ಮಾಡ್ಬೇಕಾ? ಇಲ್ಲ, ಚೇಂಜ್ ನೆಕ್ಸ್ಟ್ ಬೇರೆ ತರ ಒಡ್ರಿ ಕಪಾಳಕ್ಕೆ ಕುತ್ಕೋಬೇಕು. ಯಾರು ಬೇಕು? ಯಾರಾದ್ರೂ ಓಕೆ, ವಿರೋಧ ಪಾರ್ಟಿ ಅವ್ರದ್ದು ಓಕೆ. ನೋಡಿ ಸ್ವಾಮಿ, ಬಹಳ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ಮೈಲಾರ್ ಕೋಟೆ ಮೈನಾ ಬಹಳ ಅದ್ಭುತವಾಗಿ ಬಂದಿದೆ ಸ್ವಾಮಿ. ಈ ಒಂದು ಧಾರಾವಾಹಿ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸ್ವಾಮಿ. ಪಕ್ಕಾಳಿ ಸುಡು, ಇದನ್ನ ನಾನು ತುಂಬಾ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ನಮ್ಮ ಸಿನಿಮಾ ತುಂಬಾ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್, ಇನ್ನೊಂದು ನೋಡ್ರಿ, ಮೈಲಾರ್ ಕೋಟೆ ಮೈನಾ ಬಹಳ ಚಲೋ ಬಂದೈತ್ರಿ. ಎಲ್ಲ ಹಳ್ಳಿ ಸೊಗಡಾಗಿ ಮೂಡಕ್ ಬಂದೈತಿ, ಬಹಳ ಚೆನ್ನಾಗೈತಿ. ನೋಡಿ ಸ್ವಾಮಿ, ಮೈಲಾರ್ ಕೋಟೆ ಮೈನಾದನ್ನು ನಮ್ಮ ಟಿ.ಎಸ್. ನಾಗಭಾಗವಾಗಿದ್ದಾನೆ, ಅಪೂರ್ವವಾಗಿದ್ದಾನೆ, ನಮ್ಮ ಸಾಗರ ಧ್ರುವ ಇದ್ದಾನೆ, ಮತ್ತು ಮೇಲೆ ನಿಂದು ಏನೋ ಸೇಣಮ್ಮ, ನಾನು ಹೇಳಲ್ಲ, ಮಾನ್ಸಿ ಜೋಶಿ ಅವರಿದ್ದಾರೆ, ಹಾಗೆ ನಮ್ಮ ವಿಜಯಲಕ್ಷ್ಮಿ. मेरे बाहर बहनों, मೈಲಾರ್ ಕೋಟೆ ಮೈನಾ बहुत अच्छा है. महीना आंजनेय का भक्त है. जय श्री राम, जय आंजनेय. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಸೀರಿಯಸ್ಲಿ ತುಂಬಾ ಕ್ಯೂಟ್ ಆಗಿ ಸಖತ್ತಾಗಿ ಮಾಡಿದ್ರಿ. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್.